ಉಳ್ಳಾಲ ಭಗವತಿ ಕ್ಷೇತ್ರಕ್ಕೆ ನೂತನ ಆಡಳಿತ ಮಂಡಳಿ. ಉಳ್ಳಾಲ ಇತಿಹಾಸ ಪ್ರಸಿದ್ಧ ಉಳ್ಳಾಲ ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಮತ್ತು ಶ್ರೀ ಚಿರುಂಬಾ ಭಗವತಿ ತೀಯಾ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಇವುಗಳ ಜಂಟಿ ಮಹಾಸಭೆಯು ಕ್ಷೇತ್ರದ ಮಾಂಗಲ್ಯಂ ಸಭಾಂಗಣದಲ್ಲಿ ನಡೆಯಿತು. ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಉಳ್ಳಾಲ, ಉಚ್ಚಿಲ, ತಲಪಾಡಿ, ನಂದ್ಯಾಮಣೇಲ್, ಮಂಜನಾಡಿ ಈ 4 ಗ್ರಾಮಗಳ ತೀಯಾ ಸಮಾಜ ಬಾಂಧವರು 800ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. 5 ವರ್ಷಗಳಿಗೊಮ್ಮೆ ಆಡಳಿತ ಮಂಡಳಿಯನ್ನು ಬದಲಾಯಿಸುವ ನಿಯಮದಂತೆ ಕ್ಷೇತ್ರದ ನೂತನ ಆಡಳಿತ ಮುಕ್ತೇಸರರಾಗಿ ಸುರೇಶ್ ಭಟ್ನಗರ, ಅಧ್ಯಕ್ಷರಾಗಿ ಉಮೇಶ್ ಬೆಂಜನಪದವು, ಪ್ರಧಾನ ಕಾರ್ಯದರ್ಶಿಯಾಗಿ ಯಶವಂತ್ ಉಚ್ಚಿಲ್, ಕೋಶಾಧಿಕಾರಿಯಾಗಿ ಜಗದೀಶ್ ಉಳ್ಳಾಲ್ ನಿಯುಕ್ತರಾದರು. ನಂತರ ನಡೆದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ 4 ಗ್ರಾಮಗಳಿಗೆ ಒಬ್ಬರಂತೆ ಮುಕ್ತೇಸರರಾಗಿ ಸದಾಶಿವ ಉಳ್ಳಾಲ್, ವಿಶ್ವನಾಥ್ ಉಚ್ಚಿಲ್, ರಾಘವ ಕೈಕಂಬ, ಉಮೇಶ್ ಕೊಣಾಜೆ, ಉಪಾಧ್ಯಕ್ಷರಾಗಿ ದಿನೇಶ್ ಕುಂಪಲ, ದಾಮೋದರ್ ತಚ್ಚಾಣಿ, ನಾಗಪ್ಪ ಅಡ್ಯಾರ್, ಜನಾರ್ದನ್ ಕಾಯರ್ಪಳಿಕೆ, ಕಾರ್ಯದರ್ಶಿಗಳಾಗಿ ಕಾಂಚನ್ ಕುಮಾರ್ ಉಳ್ಳಾಲ್, ಸುರೇಶ್ ಬೀರಿ, ಧನಂಜಯ ಬೆಂಜನಪದವು, ಹರಿಶ್ಚಂದ್ರ ಕುತ್ತಾರ್, ಗೌರವ ಸಲಹೆಗಾರರಾಗಿ ನಾಗೇಶ್ ತೊಕ್ಕೊಟ್ಟು, ಪ್ರಕಾಶ್ ಕೆಪಿ ನಾರ್ಲಾ, ತಾರನಾಥ್ ಕೊಡ್ಮನ್, ವೆಂಕಪ್ಪ ಮೋರ್ಲಾ ಆಯ್ಕೆಯಾದರು. ತೀಯಾ ಯುವ ವೇದಿಕೆಯ ಪ್ರಧಾನ ಸಂಚಾಲಕರಾಗಿ ಕೇಶವ ತೊಕ್ಕೊಟ್ಟು, ತೀಯಾ ಮಹಿಳಾ ವೇದಿಕೆಯ ಪ್ರಧಾನ ಸಂಚಾಲಕಿಯಾಗಿ ಮಾಧವಿ ಉಳ್ಳಾಲ್ ಇವರನ್ನು ಆಯ್ಕೆ ಮಾಡಲಾಯಿತು. ಪ್ರತಿ ಗ್ರಾಮಕ್ಕೆ ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆಗಳಿಗೆ ಸಂಚಾಲಕರನ್ನು ನೇಮಿಸಲಾಯಿತು. ನಂತರ ಕಾರ್ಯಕಾರಿ ಸಮಿತಿಯನ್ನು ರಚಿಸಲಾಯಿತು. ಪ್ರಾಧ್ಯಾಪಕ ಡಾಕ್ಟರ್ ಅರುಣ್ ಉಳ್ಳಾಲ್ ಚುನಾವಣಾಧಿಕಾರಿಯಾಗಿ ಸಭೆಯನ್ನು ನಿರ್ವಹಿಸಿದರು. ಸ್ವರ ಮಾಧುರ್ಯ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಹಾಡಿದರು. ಕ್ಷೇತ್ರದ ಆಚಾರ ಪಟ್ಟವರು, ಗುರಿಕಾರರು, ಗೌರವ ಉಪಸ್ಥಿತರಿದ್ದರು. ಬಹಳಷ್ಟು ವರ್ಷದಿಂದ ಒಬ್ಬರ ಮುಖವನ್ನು ನೋಡಿದಾಗ ಅವರು ಎಷ್ಟೇ ಕೆಲಸ ಮಾಡಿದರೂ ಅವರು ಸಾಕಿಸ್ತರು. ಅದನ್ನು ಇವತ್ತು ನೀವು ಮಾಡಿದ್ದೀರಾ, ಅದಕ್ಕೆ ನಮಗೆ ಬೇಸರ ಇದೆ. ಅದು 100ಕ್ಕೆ 100% ನಾನು ಈ ರೀತಿ ಹೇಳಿ. ನಾನು ಯಾಕೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಮೊದಲೇ ಹೇಳ್ತಾ ಇದ್ದೆ, ಎಲ್ಲರ ಹತ್ರ ಹೇಳ್ತಾ ಇದ್ದೆ, ಅಧ್ಯಕ್ಷ ಸ್ಥಾನಕ್ಕೆ ಯಾರಾದರೂ ಒಂದು ಹೆಸರು ಸೂಚನೆ ಆದರೆ ನಾನು ಆಗಲೇ ಇದ್ದು ಎಂದು ಹೇಳಿದರೆ ನಾನು ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಇದ್ದೇನೆ. ಯಾಕಂದ್ರೆ ಒಬ್ಬನನ್ನು ನೇಮಕ ಮಾಡಿದ ನಂತರ ಇನ್ನೊಬ್ಬ ಅವನ ಹೆಸರು ಬರುವಾಗ ಮೊದಲನ್ನು ಸಾಗಿಸಿದ ನಂತರ ಮಾತ್ರ ಇನ್ನೊಬ್ಬನನ್ನು ಸೂಚನೆ ಮಾಡಲಿಕ್ಕೆ ಮನಸ್ಸಾಗ. ಅದನ್ನು ನೀವು ಮಾಡಿದ್ದೀರಾ, ನನಗೆ ತುಂಬಾ ಸಂತೋಷ. ಇವತ್ತು ನಾನು ಬೆಳಿಗ್ಗೆ, ಇದು ನಾನು ಸತ್ಯವನ್ನೇ ಹೇಳ್ತಾ ಇದ್ದೆ, ಇವತ್ತು ನಾನು ಬೆಳಿಗ್ಗೆ ಹೊರಡುವಾಗ ನನ್ನ ಹೆಂಡತಿ ಹೇಳಿದ್ದೆ, ಇವತ್ತು ಎಲ್ಲ ಕಮಿಟಿ ಎಲ್ಲ ಚೇಂಜ್ ಉಂಟಂತೆ. ಹೌದಾ? ಹೌದೆಲ್ಲ ಹೇಳ್ತಾ ಇದೆ, ಒಂದು ಚೇಂಜ್ ಆಗಿ ನಾನು ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ. ನವರಾತ್ರಿ ದಸರಾಕ್ಕೆ ನಾವು ಮೈಸೂರಿಗೆ ಹೋಗದೆ ಹಲವಾರು ವರ್ಷಗಳಾಯಿತು. ದಯಮಾಡಿ ಈ ಸಲ ಆದರೂ ಒಂದು 9 ದಿನ ನಾವು ದಸರಾ ಉತ್ಸವ ಮೈಸೂರಿನಲ್ಲಿ ಮಾಡೋಣ. ಯಾಕೆಂದ್ರೆ ನಾನು ಯಾಕೆ ಹೇಳ್ತೇನೆ, ನಾನು ನನ್ನ ಮನೆಗಿಂತ ಜಾಸ್ತಿ ಈ ದೇವಸ್ಥಾನವನ್ನು ಹಚ್ಚಿಕೊಂಡೆ. ಇದು ನಾನು ಈ ತಾಯಿಯ ಜಾಗದಲ್ಲಿ ಒಂದ್ಸಲ ಬೇಸರ ಆಗ್ತದೆ, ಒಂದ್ಸಲ 100ಕ್ಕೆ 100 ನಿರಾಳ ಆಗ್ತದೆ. ಇನ್ನು ಯಾವ ಜವಾಬ್ದಾರಿ ಇಲ್ಲ ನನಗೆ. ದೇವರಿಂದ ಬೇಕಾದಷ್ಟು ಜವಾಬ್ದಾರಿಗಳಿವೆ, ಕೆಲಸಗಳಿವೆ, ವ್ಯಾಪಾರಗಳಿವೆ. ನಾನು ಅದನ್ನು ಮಾಡ್ತಾ ಇದ್ದೇನೆ. ಅದು ಒಂದು ನನ್ನ ಜೀವ ಉಸಿರಿರುವ ತನಕ ಈ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮೊಟ್ಟಿಗೆ ನಾನಿದ್ದೇನೆ, ನಿಮ್ಮೊಟ್ಟಿಗೆ ನಾನಿದ್ದೇನೆ. ನನ್ನದೊಂದು ಆಶೆ ನಾನಾಗ ಹೇಳ್ತೇನೆ, ದೇವಸ್ಥಾನದ ಭಂಡಾರ ಮಂದಿರಕ್ಕೆ ಮರದ್ದು ಒಂದು ಮಹತ್ವ, ಇನ್ನೊಂದು ದೇವಸ್ಥಾನದ ಗರ್ಭಗುಡಿ ಕಂಚಿನ
ಆ ಧರೆಗೆ ಕಂಚಿನ ಒಂದು ಹೊದಿಕೆ. ಇನ್ನೊಂದು ದೇವಸ್ಥಾನದ ಗರ್ಭಗುಡಿಯ ದ್ವಾರಕ್ಕೆ ದಾರಂದಕ್ಕೆ ಬೆಳ್ಳಿಯ ಕವಚ. ಅದು ನನ್ನ ಲೆಕ್ಕದಲ್ಲಿ ಒಂದು 30 ಲಕ್ಷ 35 ಲಕ್ಷದ ಒಳಗೆ ಬರ್ಬೋದು ಎಲ್ಲ. ಈ ಎಲ್ಲ ಸಾಲ ತೀರಿಸಿಕೊಂಡು, ಈ ಕ್ಷೇತ್ರದ ಸಾಲವನ್ನು ತೀರಿಸಿಕೊಂಡು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದನ್ನು ಮಾಡಿ ಆ ಕೆಲಸಕ್ಕೆ ಇಳಿಯುವಾಗ ನನ್ನನ್ನು ಸಂಪರ್ಕಿಸಿ, ನಾನು ಇಲ್ಲಿಗೆ ಬರಬೇಕು ಹೇಳಿ ನಾನು ಬರ್ತೇನೆ. ಯಾವಾಗಲೂ ನಿಮ್ಮ ಅಭಿವೃದ್ಧಿ ಕೆಲಸ ಈ ಕ್ಷೇತ್ರಕ್ಕೆ ಇರಲಿ. ನಿಮ್ಮಲ್ಲೆಲ್ಲ ನಾನೊಂದು ಕೇಳಿಕೊಳ್ಳುವುದು, ದಯಮಾಡಿ ಬಹಳ ಉತ್ಸವದಿಂದ ಈ ಸಮಿತಿಯನ್ನು ಮಾಡಿದ್ದೀರ. ತೋರಿಕೆಗೆ ನಾನು ಹೇಳ್ತಾ ಇದ್ದೇನೆ, ಮೊದಲಿನ ಸಮಿತಿಗಿಂತ ಇದು ಬಹಳ ಗಟ್ಟಿಯಾಗಿದೆ, ಬಹಳ ಗಟ್ಟಿಯಾಗಿದೆ ಅಂತ ಹೇಳಿ ಮಧ್ಯದಲ್ಲಿ ಕೈ ಬಿಡಬೇಕು. ರಾಮಣ್ಣನ ಗಾದೆ ಗೊತ್ತುಂಟಲ್ಲ, ಒಂದು ಮಗು ಬಾಲಿಕೆಯಿದ್ದಾಗ ಯಾರೋ ಒಂದು ಮತ್ತೊಬ್ಬನನ್ನು ದೂಡಿ ಮಗುವನ್ನು ಎತ್ತಿದ ಗಾದೆ ನಿಮಗೆ ಗೊತ್ತು. ದಯಮಾಡಿ ಹಾಗೆ ಮಾಡಬೇಡಿ. ಅವರು 5 ವರ್ಷ ಅವರ ಹಿಂದೆ ನಿಂತು ಕೆಲಸ ಮಾಡಿ, ನಿಮಗೆ ಬೇರೆ ಕೆಲಸ ಮಾಡಬೇಡಿ. ನಮ್ಮ ಪ್ರತಿಯೊಂದು ಮನೆಯ ಆ ವಂತಿಗೆಯನ್ನು ವಸೂಲು ಮಾಡಿ ಕ್ಷೇತ್ರಕ್ಕೆ ಕೊಡ್ತೇವೆ. ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅದುವೇ ಸಾಕು, ಮತ್ತೇನು ತೊಂದರೆ ಇಲ್ಲ. ಅದನ್ನು ಮಾಡುವಂತ ಕೆಲಸ ಮಾಡಿ. ನಾವು ಅದಕ್ಕೆ ಈ ಸಲ 4 ಊರೆಗಳನ್ನು ಕರೆದು 4 ಊರೆಗಳಿಗೆ ಅವರವರದೇ ಜವಾಬ್ದಾರಿ. ಅದನ್ನು ನಿಮ್ಮ ವಂತಿಗೆಯಿಂದ ಹಿಡಿದು ಆ ದೇವಸ್ಥಾನದ ಏನು ಉತ್ಸವಗಳಿವೆ ಅದರದ್ದು ಇನ್ವಿಟೇಷನ್ ಅದನ್ನೆಲ್ಲ ಕೊಡುವ ಜವಾಬ್ದಾರಿ. ಅಲ್ಲದೆ ನಿಮಗೆ ಕ್ಲಿಯರ್ ಗೊತ್ತಾಗ್ತದೆ ಯಾವ ಊರಿನಿಂದ ಎಷ್ಟು ಹುದ್ದೆಗಳು ಬಂದಿದೆ, ಯಾವ ಊರಿನಿಂದ ಎಷ್ಟು ವಂತಿಗೆ ಬರ್ತದೆ ಎಂಬುದಾಗಿ. ಯಾವುದಾದ್ರೂ ಸ್ವಲ್ಪ ತಿದ್ದಿ ನೀವು ಹೇಗಿರ್ತೀರಾ ಅಂತ ನಮಗೆ ಅದಕ್ಕೆ ನಮಗೆ ನಮ್ಮ ನಿರ್ಗಮನ ಮಾಡಿದ್ದಾರೆ, ಅಷ್ಟೇ ನಮಗೆ ಸಂತೋಷ. ದಯಮಾಡಿ ಈ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನು ತನ್ನಿ. ನಮ್ಮ ತೀಯ ಸಮಾಜದ 18 ಕ್ಷೇತ್ರಗಳಲ್ಲಿ ದೇವರ ದಯದಿಂದ ಈಗ ಒಳ್ಳೆಯ ಹೆಸರಿದೆ. ಆ ಹೆಸರನ್ನು ನೀವು ಉಳಿಸಿಕೊಳ್ಳಿ. ಮುಂದಿನ ದಿವಸ ತಾಯಿ ಭಗವತಿಯ ಆಶೀರ್ವಾದ ನಿಮ್ಗೆಲ್ಲರಿಗೂ ಇರಲಿ ಅಂತ ನಮ್ಮ ಈ ಒಂದು ಸಮಿತಿಗೆ ತಾಯಿ ಭಗವತಿಯ ಆಶೀರ್ವಾದವನ್ನು ಬೇಡಿಕೊಂಡು ಅವರಿಗೆ ಕೆಲಸ ಮಾಡುವಂತ ಶಕ್ತಿಯನ್ನು, ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವಂತ ಮನಸ್ಸನ್ನು ಕೊಡುವಂತ ಪ್ರಾರ್ಥನೆ ಮಾಡಿಕೊಂಡು ನಾನು ನನ್ನ ನಿರ್ಗಮ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಬೇರೆ ಕ್ಷೇತ್ರದಲ್ಲಿದ್ದಾರೆ ಹಾಗೂ ನಮ್ಮ ಇಲ್ಲಿ ನಮ್ಮ ಈ ಕ್ಷೇತ್ರಕ್ಕೆ ಬಹಳಷ್ಟು ಬದಲಾವಣೆಗಳನ್ನು ಅಭಿವೃದ್ಧಿಯಾದಂಥ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಚಂದ್ರಾಸನವರೇ ಹಾಗೂ ಆಡಳಿತ ಮಂತ್ರಿಗಳಾದ ಗಂಗಾಧರನವರೇ ಎಲ್ಲರೂ ನಾನು ಹೇಳುವುದೇ ನನ್ನ ತಾಯಿಯ ಒಂದು ಜವಾಬ್ದಾರಿಯನ್ನು ನೀವೆಲ್ಲ ನನಗೆ ವಹಿಸಿಕೊಟ್ಟಿದ್ದೀರಾ. ಅದೇ ರೀತಿ ನನ್ನ ಮೇಲೆ ಯಾರು ನನಗೆ ಸಹಾಯ ಮಾಡಿದ್ದೀರಾ ಅಥವಾ ಸಹಾಯ ಮಾಡಿದ್ದೀರಾ ಎಲ್ಲ ಭಗವಂತನಿಗೆ ನನ್ನ ಸಹಪಾಠಿಗಳೇ ಹಾಗೂ ಎಲ್ಲರೂ ನನ್ನನ್ನು ನೀವೆಲ್ಲರೂ ನನ್ನನ್ನು ಆಶೀರ್ವದಿಸಬೇಕು. ನಾನು ಮಾಡುವ ಕೆಲಸಕ್ಕೆ ನಿಮ್ಮ ಆಶೀರ್ವಾದ ಪೂರ್ಣ ಬೇಕಂತ ನಿಮ್ಮಂತ ಕಳಕಳಿ ಬರುತ್ತಾ ಏನು ಬೇಸರ ಯಾರು ಇರಬಾರ್ದು. ಯಾವುದಿದ್ದರೂ ಇವತ್ತವಲ್ಲದೆ ನಾಳೆ ಅದು ಆಗಲೇಬೇಕು. ನಾಳೆ ಇನ್ನೊಂದು ದಿವಸ ಬದಲಾವಣೆ ಆಗುತ್ತೆ ಅಂತ ಇರುವಾಗ ಯಾರು ಯಾವ ವಿಷಯಕ್ಕೂ ಬೇಸರ ಬರುತ್ತೆ. ಕ್ಷೇತ್ರದ ಎಲ್ಲ ಇದರಲ್ಲಿ ಏನು ನಮ್ಮಲ್ಲಿ ಏನಾದರೂ ಸಲಹೆ ಬೇಕಿದ್ದರೆ ಸಲಹೆ ಕೊಟ್ಟು ನಮಗೆ ಬೆನ್ನಾಗಿ ನಿಂತು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ನಮಗೆ ಸಹಕರಿಸಬೇಕಂತ ಹೇಳಿಕೊಂಡು ಎಲ್ಲರಿಗೂ ನನ್ನ ಈಗ
ಇವತ್ತು ಹೊಸ ಸಮಿತಿ ಯಾರು ಆಗಿದ್ವಿ ಅವರಿಗೆಲ್ಲ ಅಭಿನಂದನೆ ಹೇಳುತ್ತಾ, ಅದೇ ಯಾರು ನಿರ್ಗಮಿಸಿದವರಿರ್ತಾರೆ ಅವರು ಆಶೀರ್ವಾದ ಪಡುತ್ತಾ ಅವರು ಸಾಕಾಗಬೇಕಂತ ಹೇಳ್ಕೊಂಡು ಎಲ್ಲರಿಗೆ ಆ ಭಗವಂತಕ್ಕೆ ಆಶೀರ್ವಾದ ಅಂತ ಹೇಳ್ಕೊಂಡು ನನ್ನಲ್ಲಿ ಮಾತನಾಡಿಸಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕ್ಷೇತ್ರದ ಗೌರವಿತ ಆಚಾರ್ಯರವರಿಗೆ ಶಾಸನದ ಅಡ್ಡಬೇಡ ಮತ್ತು 4 ಹಿರಿಯರ ಎಲ್ಲ ಸಮಸ್ತ ಬಾಂಧವರಿಗೂ ಮತ್ತು ಈಗಾಗಲೇ ನಿರ್ಮಾಣಗೊಂಡ ನಮ್ಮ ಅಧ್ಯಕ್ಷರಾಗಿರುವಂಥ ಚಂದ್ರಶೂಲರವರ ಬೇಡಿಕೊಳ್ಳುತ್ತಾ ಅಡರ್ದೇಶದಂಥ ಗಂಗಾಧರವರ ಬೇಡಿಕೊಳ್ಳುತ್ತಾ ಇಲ್ಲಿ ನನ್ನನ್ನು ಅಧ್ಯಕ್ಷ ಸ್ಥಾನವನ್ನು ಮಾಡಿದ್ದೇನೆ. ನಾನು ನಿಮಿತ್ತ ಮಾತ್ರ ನಿಮ್ಮೆಲ್ಲ ಸಹಕಾರ ಇದ್ದರೆ ಮಾತ್ರ ನಾನು ಇಲ್ಲಿ ಮುಂದುವರಿತೇನೆ. ಇಲ್ಲದೆ ಇದು ಭಾರಿ ಕಷ್ಟದ ಕೆಲಸ. ಇದು ಇಷ್ಟು ಸಮಾಜದ ನಮ್ಮ ಅಧ್ಯಕ್ಷರು ಮತ್ತು ಮುಕ್ತೇಶ್ವರರು ಇಷ್ಟು ದೇವಸ್ಥಾನ ಇಷ್ಟು ದೊಡ್ಡ ಸ್ಥಾನವನ್ನು ಬೆಳೆಸಿದ್ದಾರೆ. ಅದನ್ನು ಅವರ ಮಾರ್ಗದರ್ಶನತೆ ಅವರು ಹೇಗೆ ಹೇಳಿದ್ರು ಅವರ ಮಾರ್ಗದರ್ಶನತೆ ನಾವು ನಡೆದುಕೊಳ್ಳಿ ಅಂತ ನಿಮ್ಮ ಹತ್ರ ನಾನು ಕಳಕಳಿಗೆ ಹೇಳಿಕೊಡ್ತೇನೆ. ಇನ್ನೊಂದು, ನಮ್ಮ ದೇವಸ್ಥಾನವನ್ನು ಎಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿ ಇದರಲ್ಲಿ ಕೆಲಸ ಮಾಡಬೇಕಂತ ನಮ್ಮ ಅಧ್ಯಕ್ಷರಾದ ಹೇಳ್ತಾ ಅದೇ ಮಾತು ನಾವು ಮುಂದುವರಿಸಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ಎಲ್ಲ ಪದಾಧಿಕಾರಿಗಳನ್ನ ಶುಭಾಶಯ ಕೊಡುತ್ತಾ ಮುಕ್ತೇಶ್ವರದ ಸುರೇಶಣ್ಣನಿಗೆ ನಾನು ಅಭಿನಂದಿಸ್ತಾ ಎಲ್ಲರಿಗೂ ನಾನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ